ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ್ ಪ್ಲಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇದೀಗ ತಾನೇ ಕೆಇ ತನ್ನ ವೆಬ್ಸೈಟ್ನಲ್ಲಿ ಏನು ಫಲಿತಾಂಶವನ್ನು ಪ್ರಕಟಣೆ ಮಾಡಿದೆ ನೋಡಿ. 21/11 ಇವತ್ತು ಸಾಯಂಕಾಲ ಈಗ ತಾನೇ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2025 ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಣೆ ಮಾಡಿದೆ ನೋಡಿ. 2025 ನವೆಂಬರ್ 2ರಂದು ನಡೆಸಿದಂತಹ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 2025 ಫಲಿತಾಂಶಗಳನ್ನು ಯುಜಿಸಿ ಮಾರ್ಗಸೂಚಿ ಮತ್ತು ರಾಜ್ಯದ ಮೀಸಲಾತಿ ಅನುಸಾರ ಪ್ರಕಟ ಮಾಡಿದೆ ನೋಡಿ. ಯುಜಿಸಿ ಮಾರ್ಗಸೂಚಿ ಜೊತೆಗೆ ರಾಜ್ಯದ ಒಂದು ಮೀಸಲಾತಿ ನೀತಿ ಅನುಸಾರವಾಗಿ ಪ್ರಕಟ ಮಾಡಿದೆ ಅಂತೇಳಿ ಕೆಇ ತನ್ನ ಒಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ನವೆಂಬರ್ 2ರಂದು ಯಾವುದು ಪ್ರಾಧ್ಯಾಪಕರ ಅರ್ಹತೆಗಾಗಿ 3ನೇ ಬಾರಿ ಕೆಇ ಒಟ್ಟಾರೆಯಾಗಿ 3ನೇ ಬಾರಿ ಕೆಸೆಟ್ ಪರೀಕ್ಷೆಯನ್ನು ನಡೆಸಲಾಗಿದೆ ಅಂತ ಹೇಳಿದೆ. ಇದು ಇಂಪಾರ್ಟೆಂಟ್ ಏನು ಅನ್ನೋದ ಸ್ನೇಹಿತರೆ, ನಮಗೇನು ಇಲ್ಲಿ ನೋಡಿ, ಕೆಸೆಟ್ ರಾಜ್ಯದ 11 ಜಿಲ್ಲಾ ಕೇಂದ್ರಗಳಲ್ಲಿ 33 ವಿಷಯಗಳಲ್ಲಿ ಒಟ್ಟು 1,34,826 ಅಭ್ಯರ್ಥಿಗಳಿಗೆ ಆಫ್ಲೈನ್ ಮಾದರಿಯಲ್ಲಿ ಏಕಹಂತದಲ್ಲಿ ನಡೆಸಲಾಗಿತ್ತು. ಇದರಲ್ಲಿ 1,21,052 ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ಕೂಡ ಬರೆದಿದ್ರು. ಒಟ್ಟಾರೆಯಾಗಿ ಪರೀಕ್ಷಾ ವ್ಯವಸ್ಥೆ ಪಾರದರ್ಶಕವಾಗಿ ತಾತ್ಕಾಲಿಕ ಕೀ ಉತ್ತರಗಳನ್ನು ಕೆಇ ವೆಬ್ಸೈಟ್ನಲ್ಲಿ ಪ್ರಕಟಣೆಗೆ ಆಕ್ಷೇಪಣೆಗಾಗಿ ಆಹ್ವಾನಿಸಲಾಗಿತ್ತು. ಬಂದ ಆಕ್ಷೇಪಣೆ ವಿಷಯವನ್ನು ತಜ್ಞರಿಂದ ಪರಿಶೀಲಿಸಿ ಅಂತಿಮ ಉತ್ತರಗಳ ಆಧಾರದ ಮೇಲೆ ಸಿದ್ಧಪಡಿಸಲಾಗಿದೆ. ದಿನಾಂಕ 15/11/2025 ತಾತ್ಕಾಲಿಕ ಅಂಕಗಳನ್ನು ಕೂಡ ಅಭ್ಯರ್ಥಿಗಳಿಗೆ ಮಾಹಿತಿಗಾಗಿ ಪ್ರಕಟಣೆ ಮಾಡಿತ್ತು. ಜೊತೆಗೆ ಕೆಸೆಟ್ 2025 ಫಲಿತಾಂಶ ಗಣನೆಯ ಹಂತಗಳು ನೋಡಿ ಎಷ್ಟು ನೀಟಾಗಿ ಕೆಇ ಒಂದು ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡಿ ಬಿಡ್ತಾ ಇದೆ ಅಂತಂದ್ರೆ ನೋಡಿ. ಎರಡು ಪೇಪರ್ಗೆ ಸಂಬಂಧಪಟ್ಟಂತೆ ಹಾಜರಾದ ಒಟ್ಟು 6% ಅಭ್ಯರ್ಥಿಗಳನ್ನ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಪರೀಕ್ಷೆಗೆ ಏನು ಆಯ್ಕೆ ಮಾಡಲಾಗುತ್ತೆ. ಅಂತ ಒಂದರಲ್ಲಿ ಏನ್ ಮಾಡುತ್ತೆ, ಲಭ್ಯವಾದ ಒಟ್ಟು ಸ್ಲಾಟ್ಗಳನ್ನು ವರ್ಗವಾರು ಮತ್ತು ವಿಷಯವಾರು ವಿಂಗಡಿಸಿ ಎರಡೂ ಪೇಪರ್ಗಳ ಒಟ್ಟು ಅಂಕಗಳನ್ನು ಆಧರಿಸಿ ಮೆರಿಟ್ ಪಟ್ಟಿಯನ್ನ ತಯಾರಿಸಲಾಗುತ್ತಂತೆ ನೋಡಿ. ಅಂದ್ರೆ ಸ್ಲಾಟ್ಗಳ ವರ್ಗವಾರು ವಿಷಯವಾರು ಎರಡೂ ಸೇರಿಬಿಟ್ಟು ಎರಡೂ ಪೇಪರ್ಗಳ ಒಟ್ಟು ಅಂಕಗಳ ಆಧಾರದ ಮೇಲೆ ವರ್ಗವಾರು ಮತ್ತು ವಿಷಯವಾರು ಸ್ಲಾಟ್ಗಳನ್ನ ಆಯ್ಕೆ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಜಿಎಂ ಅಭ್ಯರ್ಥಿಗಳು 40ರಷ್ಟು ಅಂಕಗಳನ್ನು ಪಡ್ಕೊಳ್ಬೇಕು, 120. ಸಾಮಾನ್ಯ ಒಂದು SC ST ಇತರೆ OBC ವರ್ಗದವರು ಏನಿದ್ದಾರೆ ಅವರು 105 ಅಂಕಗಳನ್ನ ಪರಿಗಣನೆ ಮಾಡಬೇಕು. ಒಟ್ಟಿಗೆ ಸ್ಲಾಟ್ ವಿಂಗಡಣೆ ಬಗ್ಗೆ ಹೇಳ್ತಾರೆ. ಒಟ್ಟಾರೆಯಾಗಿ ನೋಡಿ 1,21,052 ಅಭ್ಯರ್ಥಿಗಳು ಬರೆದಿದ್ದಾರಲ್ಲ, ಅದರಲ್ಲಿ 6% ಅಂದ್ರೆ 8,383 ಅರ್ಹರಾಗಿದ್ದಾರೆ ನೋಡಿ. ಎಷ್ಟು ಸ್ಲಾಟ್ಗಳು ಲಭ್ಯ ಇತ್ತು? 7,263 ಆಗಿದ್ದು, ಆದರೆ ಕಟಪ್ ನಿಯಮದ ಪ್ರಕಾರ 8,383 ಅಭ್ಯರ್ಥಿಗಳು ಅರ್ಹರಾಗಿದ್ದಾರೆ ಅಂತೇಳಿ ಕೆಇ ತನ್ನ ಒಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ವೆಬ್ಸೈಟ್ನಲ್ಲಿ ಕೆಳಗಿನಂತೆ ವಿವರಗಳೊಂದಿಗೆ ತಾತ್ಕಾಲಿಕ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ. ವಿಷಯವಾರು ಮತ್ತು ವರ್ಗವಾರು ನೋಂದಾಯಿತರು, ಪರೀಕ್ಷೆ ಬರೆದವರು, ಅರ್ಹ ಮತ್ತು ಅನರ್ಹರ ಸಂಖ್ಯೆ 40% ಜಿಎಂ, 35% ರಿಸರ್ವ್ ಅಂತೇಳಿ ಮಾಹಿತಿಯನ್ನ ಕೊಡಲಾಗಿದೆ. ಸ್ನೇಹಿತರೆ, ಆಯ್ಕೆಗೊಂಡವರು ಸಂಖ್ಯೆ ಮತ್ತು ವಿಷಯವಾರು ಕಟಪ್ ಅಂಕಗಳನ್ನ ಅರ್ಹರಾದ ಅಭ್ಯರ್ಥಿಗಳ ಅಪ್ಲಿಕೇಶನ್ ವಿವರಗಳನ್ನ ಕೊಟ್ಟಿದೆ. ಜೊತೆಗೆ ಏನು ನೋಡಿ, ಮುಖ್ಯ ಸೂಚನೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಕೆಇ. ಅರ್ಹ ಅಭ್ಯರ್ಥಿಗಳು ಮಾನದಂಡ ಮತ್ತು ಸ್ವಯಂ ಘೋಷಣೆ ದಾಖಲೆ ಪರಿಶೀಲನೆಗೆ ಕೆಸೆಟ್ 2025 ಅಧಿಸೂಚನೆ ಪ್ರಕಾರ ನಡೆಯುತ್ತಂತೆ. ಜೊತೆಗೆ ಅರ್ಜಿ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಅಪ್ಲೋಡ್ ಮಾಡಿದ ಮಾಹಿತಿ ಸರಿಹೊಂದಿಕೆ ಕೆಇ ಹೊಣೆಗಾರರಲ್ಲ. ಅಂದ್ರೆ ಅಭ್ಯರ್ಥಿ ಏನು ಅಪ್ಲೋಡ್ ಮಾಡಿದ್ರಲ್ಲ ಅದನ್ನೇ ಏನು ಅದೇ ರೀತಿಯ ಒಂದು ಸರ್ಟಿಫಿಕೇಟ್ಗಳನ್ನ ಅಲ್ಲಿ ಸಲ್ಲಿಸಬೇಕಾಗುತ್ತೆ. ಆ ಒಂದು ವೆರಿಫಿಕೇಶನ್ ಟೈಮಲ್ಲಿ ಕೆಸೆಟ್ 2025 ಪರೀಕ್ಷೆ ನಡೆಸುವುದು, ಫಲಿತಾಂಶ ಪ್ರಕಟಿಸುವುದು ಕೆಇ ಜವಾಬ್ದಾರಿಯೇ ಸೀಮಿತವಾಗಿದೆ. ಅರ್ಹತಾ ಪ್ರಮಾಣ ಪತ್ರಗಳನ್ನ ದಾಖಲೆ ಪರಿಶೀಲನೆ ನಂತರ ಅಲ್ಲೇ ಶೀಘ್ರದಲ್ಲಿ ನೀಡಲಾಗುತ್ತೆ ಅಂತ ಹೇಳಿ ಮಾಹಿತಿಯನ್ನ ಕೊಡಲಾಗಿದೆ. ಸ್ನೇಹಿತರೆ, ಇದು ಒಟ್ಟಾರೆಯಾಗಿ ಇವತ್ತು 21ರಂದು ಏನು ಕೆಇ ಎಷ್ಟು ಬೇಗ ಮತ್ತೆ ಟ್ರಾನ್ಸ್ಪರೆನ್ಸ್ ಆಗಿ ಮಾಹಿತಿಯನ್ನ ಈ ಕೆಸೆಟ್ ಪರೀಕ್ಷೆಯನ್ನು ಬರೆದಂತಹ ಅಭ್ಯರ್ಥಿಗೆ ಫಲಿತಾಂಶವನ್ನು ನೀಡ್ತಾ ಇದೆ ಅಂತಂದ್ರೆ ನಿಜಕ್ಕೂ ಒಂದು ಶ್ಲಾಘನೀಯ. ಸ್ನೇಹಿತರೆ, ಇನ್ನೇನು ಕೆಲವೇ ಒಂದು ಸರ್ವರ್ ಬಿಜಿ ಇದೆ. ನಿಮ್ಮ ಒಂದು ಕಟ್ ಆಫ್ ಜೊತೆಗೆ ನಿಮ್ಮ ರಿಸಲ್ಟ್ ಶೀಟ್ ಕೂಡ ಓಪನ್ ಆಗುತ್ತೆ. ನೀವು ಎಲಿಜಿಬಲ್ ಅಥವಾ ಎಲಿಜಿಬಲ್ ಅಲ್ಲ, ಕಟ್ ಆಫ್ ಎಷ್ಟಿದೆ ಅಂತೇಳಿ ಗೊತ್ತಾಗುತ್ತೆ. ಗೊತ್ತಾದ ನಂತರ ನಾನು ಮಾಹಿತಿಯನ್ನು ಕೊಡ್ತೀನಿ. ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಯಾರೆಲ್ಲ ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರಗಳು.